ಕೊಡಬೇಕೇ ನಿಮಗೆ ಕಪ್ಪು, ಈ ದೇಶದ ಈ ನೆಲದ ಒಂದು ಹಿಡಿ ಮಣ್ಣು ಕೂಡ ನಿಮಗೆ ಕೊಡುತ್ತಿಲ್ಲ ಅಂತಕ್ಕಂಥ ಇವತ್ತು ಈ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮೆಲ್ಲರ ಹೆಮ್ಮೆಯಾಗಿರ್ತಕ್ಕಂಥ ವೀರರಾಣಿ ಚೆನ್ನಮ್ಮಾಜಿ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ನಡೆದಿರ್ತಕ್ಕಂಥ ಈ ಒಂದು ಸುಂದರ ಸಭೆ, ಸರಳ ಸಭೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಧ್ವಜಾರೋಹಣವನ್ನು ಮತ್ತು ಪೂಜೆಯನ್ನು ನಿರ್ವಹಿಸಿಕೊಟ್ಟಿರ್ತಕ್ಕಂಥ ನಮ್ಮ ಭಾಗದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಶಂಕರಣ್ಣ ಮನಗೂಳಿ ಅವರನ್ನ ಒಳಗೊಂಡು ಈ ಒಂದು ಸಮಾರಂಭದಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ವೀರರಾಣಿ ಚೆನ್ನಮ್ಮಾಜಿ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಈ ವೇದಿಕೆ ಮೂಲಕ ನಾನು ಸಲ್ಲಿಸಿದ್ದೇನೆ. ಈಗ ತಾನೇ ನಮ್ಮ ಅಧ್ಯಕ್ಷರು ಮಾತಾಡಿದ್ರು. ವೀರರಾಣಿ ಚೆನ್ನಮ್ಮ ಅಂತಕ್ಕಂಥದ್ದು ಒಂದು ಕೇವಲ ಒಂದು ಜನಾಂಗಕ್ಕೆ, ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಈ ಒಂದು ಕರ್ನಾಟಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಮೂಡಿಸಿರ್ತಕ್ಕಂಥ ಒಂದು ಯಾವುದಾದ್ರೂ ಸಂಸ್ಥಾನ ಇದ್ರೆ ಅದು ಕಿತ್ತೂರು ಸಂಸ್ಥಾನ. ಅದರಲ್ಲಿ ವಿಶೇಷವಾಗಿ ಚೆನ್ನಮ್ಮಾಜಿ ಅವರಿಂದ ಕರ್ನಾಟಕಕ್ಕೆ ಒಂದು ಶಕ್ತಿ, ಒಂದು ಹೆಸರು ಬಂದಿದೆ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, 1778 ಅಕ್ಟೋಬರ್ 23ರಂದು ಇವತ್ತು ಬೆಳಗಾವಿ ಜಿಲ್ಲೆಯ ಸಮೀಪದಲ್ಲಿರ್ತಕ್ಕಂಥ ಕಾಕತಿಯಲ್ಲಿ ಜನ್ಮ ತಾಳಿರ್ತಕ್ಕಂಥ ಮಹಾತಾಯಿ ಇವತ್ತು ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆದಿರ್ತಕ್ಕಂಥ ಸಂದರ್ಭವನ್ನು ಗಮನಿಸಿಕೊಂಡಾಗ ಇಲ್ಲಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತಕ್ಕಂಥ ಒಂದು ವಿಚಾರದ ಮೇಲೆ ಅನೇಕ ದೇಶೀಯ ಸಂಸ್ಥಾನಗಳನ್ನ ಬ್ರಿಟಿಷರು ತಮ್ಮ ಸಾಮ್ರಾಜ್ಯಕ್ಕೆ ತೆಗೆದುಕೊಳ್ಳುವುದರ ಮೂಲಕ ಈ ದೇಶವನ್ನ ಆಳ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಸ್ವಾಭಿಮಾನದಿಂದ ಬಂಡಾಯ ಎದ್ದಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅಂತಕ್ಕಂಥ ಮಾತನ್ನ ನಾವು ಬಹಳ ಹಿರಿಯರಿಗೆ ಹೇಳಿದ್ದೀವಿ. ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣನಂತವರನ್ನ ಬಲಗೈ ಬಂಟನಾಗಿ ಇವತ್ತು ಸಾಕು ಪುತ್ರನಾಗಿ ಒಂದು ಸಂಗೊಳ್ಳಿ ರಾಯಣ್ಣನ ನೆರವನ್ನು ಪಡೆದುಕೊಂಡಿರ್ತಕ್ಕಂಥ ಮಹಾತಾಯಿ ಇವತ್ತು ಬ್ರಿಟಿಷರಿಗೆ ಶಿವ ಸ್ವಪ್ನವಾಗುವುದರ ಮೂಲಕ ಇವತ್ತು ಧಾರವಾಡದ ಕಲೆಕ್ಟರ್ ಆಗಿರ್ತಕ್ಕಂಥ ಥ್ಯಾಕ್ರೆ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಕಪ್ಪು ಕಾಣಿಕೆಯನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಬಂದಾಗ, ಕಪ್ಪು ಕೊಡಬೇಕೇ ನಿಮಗೆ ಕಪ್ಪು, ಈ ದೇಶದ ಈ ನೆಲದ ಒಂದು ಹಿಡಿ ಮಣ್ಣು ಕೂಡ ನಿಮಗೆ ಕೊಡುದಿಲ್ಲ ಅಂತಕ್ಕಂಥ ಸ್ವಾಭಿಮಾನದ ಮಾತನ್ನು ಹೇಳುವುದರ ಮೂಲಕ ರಣರಂಗದಲ್ಲಿ ಹೋರಾಡುತ್ತಾ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಈ ದೇಶದ ಪ್ರಥಮ ಮಹಿಳೆ ಮತ್ತು ಕರ್ನಾಟಕದ ಪ್ರಥಮ ಮಹಿಳೆ ಚೆನ್ನಮ್ಮಾಜಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಮಹಾತಾಯಿಯ ಬಗ್ಗೆ ಮಾತಾಡಲಿಕ್ಕೆ ಕುಳಿತರೆ ದಿನಗಳು ಸಾಲೋದಿಲ್ಲ. ಆದ್ರೆ ನಾವು ಇವತ್ತು ಆ ಮಹಾಪುರುಷರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಲಿಂಗಾಯತ ಪಂಚಮಸಾಲಿ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಈ ತಾಯಿ ಇಡೀ ಕರ್ನಾಟಕವನ್ನ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಸರ್ವ ಜನರನ್ನ ಒಂದಾಗಿ ತನ್ನ ಮಕ್ಕಳಾಗಿ ನಡೆದುಕೊಂಡಿರ್ತಕ್ಕಂಥ ಇತಿಹಾಸವನ್ನು ನಾವು ಅವ್ರ ಇತಿಹಾಸ ಓದಿದಾಗ ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ಕೂಡ ಈ ತಾಲೂಕಿನಲ್ಲಿರ್ತಕ್ಕಂಥ ನನ್ನೆಲ್ಲ ಇವತ್ತು ಚೆನ್ನಮ್ಮಾಜಿಯ ಬಂಧುಗಳಲ್ಲಿ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಒಂದು ಅನುಯಾಯಿಗಳ ಬಂಧುಗಳಲ್ಲಿ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ಹಾಗೆ ನಾವೆಲ್ಲರೂ ಹೋಗೋಣ. ನೀವೆಲ್ಲರೂ ಹೋಗ್ಲಿಕ್ಕೆ ನೀವು ಆಶೀರ್ವಾದ ಮಾಡಬೇಕು. ನೀವು ಮುಂದಿನ ನಿರ್ಮಾಣಗಳಲ್ಲಿ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡುವುದರ ಮೂಲಕ ಚೆನ್ನಮ್ಮಾಜಿಯ ಒಂದು ಸ್ವಾಭಿಮಾನವನ್ನ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಮಾನ್ಯ ಶಾಸಕರಿಗೆ ವೇದಿಕೆ ಮೂಲಕ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಇವತ್ತು ಅದು ಎಲ್ಲರೂ ಕೂಡ ನಿಮಗೆ ಸತ್ತದ. ಇವತ್ತು ಚೆನ್ನಮ್ಮಾಜಿಯ ವೃತ್ತ ಇರಲಿಲ್ಲ ಈ ಒಂದು ಸಿಂದಗಿಯಲ್ಲಿ. ಇವತ್ತು ಅಪ್ಪರು ದಿವಂಗತ MC ಮನಗೂಳಿ ಸಾಹೇಬರಿದ್ದಾಗ ಎಲ್ಲ ಗುರು ಎಲ್ಲರೂ ಕೂಡಿ ಎಲ್ಲೆಲ್ಲೋ ಏನೇನೋ ಮಾಡ್ಬೇಕಂತ ಅಂದಾಗ ಇದಕ್ಕೊಂದು ಹೋರಾಟ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿರ್ತಕ್ಕಂಥ ಇವತ್ತು ಒಂದು ಚೆನ್ನಮ್ಮಾಜಿಯ ವೃತ್ತ ನಿರ್ಮಾಣ ಆಗಿದೆ. ಅದು ವಿಶೇಷವಾಗಿ ಇನ್ನು ಕೆಲವು ದಿನಗಳಲ್ಲಿ ಶಾಸಕರ ಮಾತು ಕೂಡ ನಾವು ಬಹಳಷ್ಟು ಸಾರಿ ಕೇಳಿದ್ದೀವಿ. ಈ ಒಂದೇ ಒಂದು ಸಂದರ್ಭದಲ್ಲಿ ಸುಮಾರು 4-5 ವೃತ್ತಗಳು 4-5 ಸ್ಟ್ಯಾಚ್ಯೂಗಳನ್ನು ಅನಾವರಣ ಮಾಡ್ಬೇಕಂತಕ್ಕಂಥ ತಮ್ಮ ಮಹದಾಶದ ಅದು ಆದಷ್ಟು ಬೇಗನೆ ತಾವು ಕೈ ಜೋಡಿಸಿಕೊಂಡ್ರ ಈ ಒಂದು ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಬುದ್ಧ ಬಸವಾದಿ ಮಹಾಶರಣರು ಮಾನವತಾವಾದಿಗಳೆಲ್ಲರೂ ಕೂಡ ಒಟ್ಟಿಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನನಗೆ ಮಾತಾಡಲಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಪವಿತ್ರ ವೇದಿಕೆಯಲ್ಲಿ ಇರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ ನಾನು ಮಾತನ್ನು ಮುಗಿಸ್ತಿದ್ದೇನೆ. ಜೈ ಭೀಮ್, ಜೈ ಭಾರತ್.